ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಹೂರ್ಣದ ಕಡುಬು ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಕುಕ್ಕರ್ನಾಗ ನೀರು ಇಟ್ಟಿನ್ರಿ, ಗ್ಯಾಸಿನ ಮ್ಯಾಗ ಬಿಸಿ ಅಲ್ಲಿ ಈ ಕಡೆ ಬೇಳೆ ತೊಳ್ಕೊತೀನಿ ರೀ. 1 ಗ್ಲಾಸ್ ಬೇಳೆ ತೊಗೊಂಡಿನಿ, ಬೇಳೆ ತೊಳಿತೀನಿ ರೀ. ತೊಳೆದು ಹಾಕೊಂಡು ಒಂದು 2ರಿಂದ 3 ಸೀಟಿ ಮಾಡಿಸ್ತೀನಿ ರೀ. 3 ಸೀಟಿ ಆಗ್ಬೇಕ್ರಿ ಇದಕ್ಕೆ. ಬೇಳೆ ತೊಳೆದು ಹಾಕ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕೋದ್ರಿಂದ ಉಕ್ಕಲ್ಲ, ಹಾಗಾಗಿ ಎಣ್ಣೆ ಹಾಕ್ತೀನಿ. 3 ವಿಸಿಲ್ ಅಲ್ರಿ ಇದು. ಹಿಟ್ಟನ್ನ ಹಾಕ್ಕೋತೀನಿ ರೀ. ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟೊಂದು ಸ್ವಲ್ಪ ಗಟ್ಟಿನೇ ನಾದ್ಬೇಕ್ರಿ ಇದಕ್ಕೆ. ಅಂದ್ರೆ ಕಡುಬು ನಾವು ತುಂಬಾಗ ಒಡೆಯಲ್ರಿ. ಹಿಟ್ಟು ಹಳಸೈತಂದ್ರೆ ಹೊಡಿತಾವ. ಒಂದು ಜರ ತಿಕ್ಕಿ ಹಿಟ್ಟ ಗಟ್ಟಿಗೆ ನಾದಿಡ್ತೀನಿ ರೀ ನಾನು. ಈ ಥರ ನಾವು ಕಡುಬು ಮಾಡೋದು ಅಂದ್ರೆ ಭಾಳ ಚಂದ ಆತವ್ರಿ ಕಡುಬು. ನಮ್ಮ ಕಡೆ ಉತ್ತರ ಕರ್ನಾಟಕ ಬಿಜಾಪುರ ಸೈಡರ ಪ್ರತಿ ತಿಂಗಳಿಗೆ ಒಂದ್ಸಲ ಮಾಡ್ತೀವಿ ರೀ. ಅಮಾಸಿಗೆ ಒಂದ್ಸಲ ಈ ಥರ ಕಡುಬು ರೀ, ಹೋಳಿಗೆ ರೀ, ಏನಾರು ಮಾಡ್ತೀವಿ ನಾವು. ಅಮಾಸಿಗೆ ಕಂಪಲ್ಸರಿ ಮಾಡ್ತೀವಿ. ಕುದ್ದಾವ ನೋಡ್ರಿ ಬೇಳೆ ಎಷ್ಟು ಚಂದ ಕುದ್ದಾವ. ಈ ಚಾಣಿ ತೊಗೊಂಡು ಇದ್ರೊಳಗೆ ಸೋಸ್ಕೋತೀನಿ ರೀ ನೀರು. ಆ ನೀರಲ್ಲೇ ಸಾಂಬಾರು ಮಾಡ್ತೀನಿ ನಾನು. ನಮ್ಮ ಕಡೆ ಕಟ್ಟಿನ ಸಾಂಬಾರು ಅಂತ ಮಾಡ್ತೇವೆ ನಾವು. ಅದು ಭಾಳ ಟೇಸ್ಟ್ ಆಗ್ತದೆ ರೀ ಅಂದಾಗ ತಿಲ್ಲಕ್ಕೆ. ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ಕಾಸ್ಕೊಂಡು ಹಾಕ್ಕೊಂಡೀನಿ ರೀ ನಾನು ನೀರು ಸಾಂಬಾರ್ಗೆ. ಬೆಲ್ಲ ಹಾಕ್ಕೋತೀನಿ ರೀ. ಸ್ವಲ್ಪ ರುಚಿಗೆ ನೋಡ್ಕೊಂಡು ಬೆಲ್ಲ ಹಾಕೋರಿ. ನಾವು ಒಂದು ಗ್ಲಾಸ್ ಬೇಳೆ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗೊಂಡೀನಿ ರೀ ಬೆಲ್ಲ. ಈ ಚಂದ ಕುದಿಬೇಕ್ರಿ ಇದು. ಬೆಲ್ಲ ಬೇಳೆ ಎರಡು ಚಂದ ಮಿಕ್ಸ್ ಮಾಡಿ ಚಂದ ಕುದಿಸ್ಬೇಕ್ರಿ ಅದಕ್ಕೆ. ಅಂದ್ರೆ ಹೂರ್ಣ ಚಂದ ಆಗ್ತದೆ ರೀ. ಸ್ವಲ್ಪ ಏಲಕ್ಕಿ ಹಾಕ್ತೀನಿ ರೀ. 1-2 ಏಲಕ್ಕಿ ಕುಟ್ಟಿ ಹಾಕ್ತೀನಿ. ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಚಂದ ಆಗ್ತದೆ. ಹೋಳ್ಗೆ ತಿನ್ನಲಾರ್ದವ್ರಿಗೆ ಈ ಥರ ಮಾಡಿಕೊಟ್ರೆ ತಿಂತಾವೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಹೋಳ್ಗೆ ತಿನ್ನಲ್ಲ ಜಾಸ್ತಿ ಜನ, ಹಾಗಾಗಿ ನಾವು ಒಂದೊಂದು ಟೈಮ್ ಕಡುಬು ಮಾಡ್ತೀನಿ, ಒಂದೊಂದು ಸಲ ಹೋಳ್ಗೆ ಮಾಡ್ಕೊತೀನಿ ನಾನು. ಅದೇ ಈಗ ನೀರು ಜಂಗಿದಲ್ಲ ರೀ, ಅದೇ ಚಾಣಿ ಒಳಗೆ ಹೂರ್ಣ ರುಬ್ಕೋತೀನಿ. ಒಂದು 5 ಬಿಸಿದ್ರಾಗ ಮಾಡಿದೆವು ಅಂದ್ರೆ 5 ನಿಮಿಷದಾಗ ಹೂರ್ಣ ರೆಡಿ ಆಗ್ತದೆ ರೀ. ಹಿಂಗೆ ಒಂದು ಚಾಣಿ ಒಳಗೆ ತಿಕ್ತೀನಿ ರೀ. ಕೆಳಗೊಂದು ಬುಟ್ಟಿ ಇಟ್ಕೊಂಡೀನಿ. ಈ ಥರ ತಿಕ್ಕಿದ್ರೆ ಹೂರ್ಣ ಕೆಳಗೆ ಬೀಳ್ತವೆ. ಈ ಥರ ಮಾಡಿದೆ ಅಂದ್ರೆ ಭಾಳ ಈಸಿ ರೀ. ಹೂರ್ಣ 5 ನಿಮಿಷದಾಗ ಹೂರ್ಣ ರೆಡಿ ಆಗ್ತದೆ. ಬಿಸಿದು ಮಾಡಿದೆವು ಅಂದ್ರೆ 5 ನಿಮಿಷ ರೀ, ಭಾಳ ತನೂ ಹತ್ತಲ್ಲ. ಎಲ್ಲ ಇದೇ ಥರ ಹಾಕಿ ತಿಕ್ಕೋತೀನಿ ನಾನು. ಕೆಳಗೆ ಬೀಳ್ತದೆ ರೀ ಹೂರ್ಣ. ಚಾಣಿ ಇಟ್ಟು ತಿಕ್ಕೊಂಡೇವು ಅಂದ್ರೆ ಕೆಳಗೆ ಬೀಳ್ತಾವೆ. ಹೂರ್ಣ ರುಬ್ಬೋ ಚಾಣಿನೇ ಸಿಗ್ತಾವೆ, ಅದ್ರೊಳಗೆ ರುಬ್ಕೋತೀನಿ ನಾನು. ಈಗ ರೆಡಿ ಆಯ್ತು ನೋಡಿರಿ. ಹೂರ್ಣ ರೆಡಿ ಆಯಿತು ನೋಡಿರಿ. ಈ ಥರ ರೆಡಿ ಮಾಡ್ಕೊತೀನಿ ಹೂರ್ಣ. ಈಗ ಕಡುಬು ರೆಡಿ ಮಾಡ್ಕೊತೀನಿ ರೀ. ಹಿಟ್ಟನ್ನು ನಾದಿಟ್ಟಿದ್ದಲ್ಲ ರೀ, ಹಿಟ್ಟು ತೊಗೋತೀನಿ. ನಮ್ಗೆ ಯಾವ ಅಳತೆ ಬೇಕು ಅಷ್ಟೇ ಮೀಡಿಯಮ್ ನಾದಬೇಕು ರೀ. ಅದಕ್ಕೆ ಗಟ್ಟಿನೇ ಇರ್ಬೇಕು ಹಿಟ್ಟು. ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀನಿ. ಈಗ ಸ್ವಲ್ಪ ತಿಕ್ಕೊಂಡು ಭಾಳ ಇದಕ್ಕೆ ತೆಳ್ಳಗೂ ಮಾಡಬಾರ್ದು ರೀ. ಎಲೆ ಸ್ವಲ್ಪ ದಿಪ್ಪೆ ಇರಬೇಕು, ಅಷ್ಟು ಮೀಡಿಯಮ್. ಈ ಥರ ಸಣ್ಣ ಒಂದು ಸ್ವಲ್ಪ ಉಂಡೆ ಮಾಡಿ ಇಟ್ಕೊತೀನಿ. ಒಮ್ಮೆ ಒಂದು 5-6 ಉಂಡೆ ಮಾಡಿ ಇಟ್ಕೊಂಡೆ ಅಂದ್ರೆ ಮಾಡ್ಕೊಳಕ್ಕೆ ಈಸಿ ಆಗ್ತದೆ ರೀ. ಒಂದು ಸ್ವಲ್ಪ ಒಮ್ಮೆ ಒಂದು 5-6 ಉಂಡೆ ಮಾಡಿ ಇಟ್ಕೊಂಡೆ ಅಂದ್ರೆ ಲಾಟ್ಸೋದು ಪಟ ಹೂರ್ಣ ತುಂಬಿ ಮಾಡೋಕೆ ಈಸಿ ಆಗ್ತದೆ. ನಮ್ಮ ಬಿಜಾಪುರ ಸೈಡರ ಪ್ರತಿ ತಿಂಗಳಿಗೆ ಒಂದ್ಸಲ ನಾವು ಮಾಡ್ತೇವೆ ರೀ. ಅಮಾಸಿಗೆ ಒಂದ್ಸಲ ಬೇಳೆ ಹಾಕ್ತೇವೆ. ಹಾಗಾಗಿ ಹೋಳಿಗೆ ಕಡುಬು ಮಾಡ್ತೇವೆ ನಾವು. ನಮ್ಮ ಸೈಡ್ ಬಿಜಾಪುರ ಸೈಡ್ ಅಲ್ಲಿ ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತೇವೆ ನಾವು. ಇಷ್ಟು ಎಲೆ ಎಷ್ಟೇ ಇದ್ರೆ ಸಾಕ್ರಿ. ಭಾಳ ದೊಡ್ಡ ಮಾಡಿದ್ರೆ ಭಾಳ ದೊಡ್ಡ ಆತಾವ ಕಡುಬು. ಮತ್ತು ಎಲೆನೂ ಅಷ್ಟೇ ಮೀಡಿಯಮ್ ಇರ್ಬೇಕು, ಭಾಳ ತೆಳ್ಳಗೂ ಲಟ್ಟಿಸ್ಕೊಳ್ಳೋದಿಲ್ಲ ನೋಡಿರಿ. ಸ್ವಲ್ಪ ಹೂರ್ಣ ಹಾಕ್ಕೊಂಡು ಈ ಥರ ಮಡ್ಚಿದ್ರೆ ಅಂಟ್ಕೊತದೆ. ಅದಕ್ಕೆ ಏನು ನೀರು ಎಣ್ಣೆ ಏನು ಹಚ್ಚೋದಿಲ್ಲ. ಸ್ವಲ್ಪ ಪ್ರೆಶ್ ಮಾಡಿದ್ರಾಯ್ತು ದಂಡಿಗೆ. ಪ್ರೆಶ್ ಮಾಡಿ ಆಮೇಲೆ ಮುರಿಯೋದು ತೋರಿಸ್ತೀನಿ ನೋಡಿರಿ ಕಡುಬು. ಹಿಂಗೆ ಪ್ರೆಶ್ ಮಾಡಿದೆ ಅಂದ್ರೆ ಈಗ ಈ ಥರ ಮುರಿಬೇಕ್ರಿ. ಹಿಂಗೆ ಒಟ್ಟು ಊರ್ನ ಬಿಡಲ್ರಿ ಅದು. ಎಣ್ಣೆಗೆ ಹಾಕಿದೆ ಅಂದ್ರೆ ಈ ಥರ ಮುರಿಬೇಕ್ರಿ ಇದು ದಂಡಿಗೆ. ನೋಡಿರಿ ಎಷ್ಟು ಚಂದ ಆಯ್ತು ನೋಡಿರಿ. ಡಿಸೈನ್ ಥರನೂ ಆಗ್ತದೆ ಅದು. ಈ ಥರ ಮಾಡಿದೆ ಅಂದ್ರೆ ಹೂರ್ಣ ಒಟ್ಟು ಹೊರಗೆ ಬರೋಲ್ಲ. ಎಲೆ ಮಾತ್ರ ಚೆಂದಾಗಿ ಲಾಟಿಸ್ಕೋಬೇಕ್ರಿ. ಭಾಳ ದಿಪ್ಪನೂ ಇಲ್ಲ, ಭಾಳ ತೆಳ್ಳಗೂ ಇಲ್ಲ, ಮೀಡಿಯಮ್ ಲಾಟಿಸ್ಕೊಂಡು ಎಲ್ಲ ಇದೇ ಥರ ತುಂಬ್ಕೋತೀನಿ ನಾವು. ಒಮ್ಮೆ
ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿರಿ ಇದೇ ಥರ ಇನ್ನೊಂದು ತುಂಬ ತೋರಿಸ್ತೀನಿ ನೋಡಿ ನಿಮ್ಗೆ. ಒಂದೊಂದು ಸಲ ಈ ಥರ ಮಕ್ಳಿಗೆ ಮಾಡಿಕೊಟ್ಟೆ ಅಂದ್ರೆ ತಿಂತಾರೆ ರೀ. ಹೋಳ್ಗೆ ತಿರ್ಲಕ್ಕೆ ಒಲ್ಲ ಅಂತಾರೆ ನೋಡ್ರಿ, ಅಂಥವ್ರಿಗೆ ಈ ಥರ ಮಾಡಿಕೊಡೋದು. ಇದೇ ಥರ ಒತ್ತೆಗೆ ತಾನೇ ಚಿಟ್ಕಸ್ತದ್ರಿ ಅದು ಹಿಡಿದೇವು ಅಂದ್ರೆ. ನೋಡಿರಿ ಇದೇ ಥರ ಎಲ್ಲ ಮುರಿಬೇಕು ಅದನ್ನು ದಂಡಿ ಕೈ ಬಿಡದೆ ಈ ದಂಡಿ ಚಾಲು ಮಾಡಿದೆ ಅಂದ್ರೆ ಹಿಂಗೆ ಮುರ್ಕೋತ ಅಲ್ಲಿ ತನಕ ಬಂದ್ರೆ ಮುಗಿದೋಯ್ತು. ನೋಡಿರಿ ಅಷ್ಟು ಚಂದ ಡಿಸೈನು ಆದಂಗೆ ಆಗ್ತದ, ಹುರ್ನು ಹೊರಗೆ ಬರಲ್ಲ. ಎಲ್ಲ ಇದೇ ಥರ ಮಾಡ್ಕೋತೀನಿ ನೋಡ್ರಿ. ನಾ ಈ ಕಡೆ ಎಣ್ಣೆ ಬಿಸಿಗೆ ಇಟ್ಟಿದ್ದೆ, ಎಣ್ಣೆ ಕೈದದ, ಎಣ್ಣೆ ಕರಿತೀನಿ ರೀ. ಒಂದು ನಾಲ್ಕು ಹಾಕೋತೀನಿ ನಾನು, ನಿಮ್ಗೆ ನೋಡ್ಕೊಂಡು ಹಾಕೋರಿ ನೀವು. ಈ ಥರ ಮಾಡ್ಕೋತೀನಿ ರೀ. ತಿರುವಿ ಹಾಕ್ತೀನಿ ನೋಡ್ರಿ. ಎರಡು ಸೈಡ ಚೆಂದಾಗಿ ಬೇಯಿಸ್ಕೋಬೇಕು, ಹುರ್ಕೋಬೇಕು ಎಣ್ಣೆಗ. ನೋಡ್ರಿ ಈ ಥರ ಮಾಡಿಕೊಂಡು ನೋಡ್ರಿ ಎಣ್ಣೆಗ ಹೊಡೆಯಲ್ಲ ನೋಡ್ರಿ. ಈ ಥರ ಮಾಡಿ ನೋಡ್ರಿ. ನಾ ರೆಡಿ ಮಾಡ್ಕೊಂಡು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ.